ಮುಟ್ಟಾದಾಗ ವರಮಹಾಲಕ್ಷ್ಮಿ ವ್ರತ ಮಾಡಬಹುದೇ? ವಿಧವೆ ಸ್ತ್ರೀಯರು ಲಕ್ಷ್ಮೀ ಪೂಜೆ ಮಾಡಬಹುದೇ ಎಂಬುದನ್ನು ಇಲ್ಲಿ ನಾವು ತಿಳಿಯೋಣ. ಶ್ರಾವಣ ಮಾಸದ ಶುಕ್ರವಾರದಂದು ಆಚರಿಸಲ್ಪಡುವ ಶ್ರೀ ವರಮಹಾಲಕ್ಷ್ಮಿ ವ್ರತವು ಮಹಿಳೆಯರ ಜೀವನದಲ್ಲಿ ಅತ್ಯಂತ ಪವಿತ್ರವಾದ ಮಹತ್ವಪೂರ್ಣವಾದ ದಿನವಾಗಿದೆ. ಲಕ್ಷ್ಮೀ ದೇವಿಯನ್ನು ಮನಸಾರೆ ಪ್ರಾರ್ಥಿಸಿ ಕುಟುಂಬದಲ್ಲಿ ಐಶ್ವರ್ಯ, ಸಂಸಾರದಲ್ಲಿ ನೆಮ್ಮದಿ, ಗಂಡು ಮಕ್ಕಳ ಆರೋಗ್ಯಕ್ಕಾಗಿ ಮಾಡುವ ಈ ವ್ರತದ ಆಚರಣೆಗೆ ಹಲವರು ಆತುರದಿಂದ ಕಾಯುತ್ತಿರುತ್ತಾರೆ. ಆದರೆ ಕೆಲವೊಮ್ಮೆ ಈ ಎರಡು ಮುಖ್ಯ ಪ್ರಶ್ನೆಗಳು ನಮ್ಮ ಮನಸ್ಸಿಗೆ ಬರುತ್ತವೆ. 1. ಮುಟ್ಟಾದ ಮಹಿಳೆಯರು ವರಮಹಾಲಕ್ಷ್ಮಿ ವ್ರತ ಮಾಡಬಹುದೇ? 2. ವಿಧವೆಯರು ಈ ವ್ರತ ಆಚರಿಸಬಹುದೇ? ಈ ಪ್ರಶ್ನೆಗಳಿಗೆ ಇಲ್ಲಿ ನಾವು ಶಾಂತವಾಗಿ, ಭಾವಪೂರ್ವಕವಾಗಿ ಮತ್ತು ಸತ್ಯಾಧಾರಿತವಾಗಿ ತಿಳಿಸಲು ಪ್ರಯತ್ನ ಪಟ್ಟಿದ್ದೇವೆ. ಮೊದಲನೆಯದಾಗಿ, ಮುಟ್ಟಾದ ಹೆಣ್ಣು ಮಕ್ಕಳು ವರಮಹಾಲಕ್ಷ್ಮಿ ವ್ರತ ಮಾಡಬಹುದೇ? ಈ ಪ್ರಶ್ನೆ ಪ್ರತಿ ವರ್ಷವೂ ಬರುವ ಹಬ್ಬದ ಸಮಯದಲ್ಲಿ ಬಹುಮಟ್ಟಿಗೆ ಕೇಳಲಾಗುತ್ತದೆ. ನಮ್ಮಲ್ಲೂ ಬಹುಜನ ಈ ಬಗ್ಗೆ ಸಂಶಯದಲ್ಲಿ ಇರುತ್ತಾರೆ. ನಿಜಕ್ಕೂ ನಾವು ಏನು ತಿಳಿದುಕೊಳ್ಳಬೇಕು ಎಂದರೆ, ಹೆಣ್ಣು ಮಕ್ಕಳಿಗೆ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನೋದು ದೋಷವಲ್ಲ, ಅದು ಪ್ರಕೃತಿಯ ನಿಯಮ. ಅದು ಹೆಣ್ಣು ಮಕ್ಕಳ ದೈಹಿಕ ಬೆಳವಣಿಗೆಯ ಒಂದು ಭಾಗ. ಯಾರಾದರೂ ಪೀರಿಯಡ್ಸ್ ಆಗಿಲ್ಲ ಅಂದರೆ ಅವರು ದೈಹಿಕವಾಗಿ ಸಮಸ್ಯೆಯಲ್ಲಿ ಇದ್ದರು ಎಂದು ವೈದ್ಯರ ಹತ್ತಿರ ಓಡುತ್ತಾರೆ. ಆದರೆ ಪೀರಿಯಡ್ಸ್ ಆಗೋದು ಶುದ್ಧತೆಯ ವಿರೋಧವಲ್ಲ, ಅದು ಆರೋಗ್ಯದ ಸಂಕೇತ. ಆದರೆ ಪುರಾತನ ಕಾಲದಲ್ಲಿ ಈ ಸಂದರ್ಭದಲ್ಲಿ ಸ್ವಚ್ಛತೆ ರಕ್ಷಿಸುವ ಸೂಕ್ತ ವ್ಯವಸ್ಥೆಗಳು ಇರಲಿಲ್ಲ. ಬಟ್ಟೆಗಳಿಂದ ರಕ್ತ ಹರಿಯುವ ಸಮಸ್ಯೆ, ಹಾಸಿಗೆಯ ಮೇಲೆ ರಕ್ತದ ಕಲೆ ಇತ್ಯಾದಿ ಕಾರಣಗಳಿಂದ ಮಹಿಳೆಯರನ್ನು ಬೇರ್ಪಡಿಸುತ್ತಿದ್ದರು. ಇದು ಆರೋಗ್ಯದ ದೃಷ್ಟಿಯಿಂದ ನಡೆದ ನಿಯಮವಾಗಿತ್ತು. ಆದರೆ ಇಂದು ಸ್ಯಾನಿಟರಿ ಪ್ಯಾಡ್, ಹೈಜೆನ್ ಇತ್ಯಾದಿ ವ್ಯವಸ್ಥೆಗಳು ಇರುವುದರಿಂದ ಇಂತಹ ಮಾನಸಿಕ ಅಸ್ಪೃಶ್ಯತೆ ಬೇಡ. ಹಾಗಾದರೆ ದೇವಾಲಯ, ನದಿ ಸ್ನಾನ ಅಥವಾ ಪವಿತ್ರ ಯಜ್ಞಗಳಲ್ಲಿ ಭಾಗವಹಿಸಬಾರದು ಎಂಬ ನಿಬಂಧನೆಗಳ ಅರ್ಥವೇನು ಎನ್ನುವುದರ ಬಗ್ಗೆ ತಿಳಿಯೋಣ. ಅವುಗಳು ನೈತಿಕ ಅಥವಾ ಧಾರ್ಮಿಕ ದಂಡನೆಯಾಗಿ ಬರುವುದಿಲ್ಲ. ಅದು ದೇಹದಲ್ಲಿ ಆಗಬಹುದಾದ ಉತ್ಸಾಹದ ಇಳಿಜಾರನ್ನು, ಮೂಡ್ ಸ್ವಿಂಗ್ಸ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಗಮನಿಸಿ ಸ್ವಸುರಕ್ಷಾ ದೃಷ್ಟಿಯಿಂದ ತಾತ್ಕಾಲಿಕ ವಿರಮಣ ಮಾತ್ರ. ದೇವರ ತಯಾರಿಗೆ ಪೀರಿಯಡ್ಸ್ ಆಗುವಂತಹ ಅಂಬುಜಾಚಿ ಜಾತ್ರೆಯ ಉದಾಹರಣೆಯಲ್ಲಿ ನಮಗೆ ಗೊತ್ತಿದೆ. ಕಾಮಾಖ್ಯ ದೇವಿಯ ರಜದ ಕಾಲದಲ್ಲಿ ದೇವಾಲಯ ಬಂದ್ ಮಾಡಲಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ಆ ದೇವಿಯ ರಕ್ತ ಸ್ನಾನದ ಬಟ್ಟೆಯನ್ನೇ ಪ್ರಸಾದವಾಗಿ ಕೊಡಲಾಗುತ್ತದೆ. ಇದರ ಅರ್ಥ ಎಂತಹದು ಗೊತ್ತಾ? ಪೀರಿಯಡ್ಸ್ ದೋಷವಲ್ಲ. ಹೀಗಿರುವಾಗ ನಿಮ್ಮ ಮನಸ್ಸಿನಲ್ಲಿ ಶುದ್ಧತೆ, ಭಕ್ತಿ, ಧೈರ್ಯ ಇರುವಾಗ ಪೀರಿಯಡ್ ಸಮಯದಲ್ಲೂ ಮನೆಯಲ್ಲೇ ಶಾಂತವಾಗಿ ಸಾದಗೀತನದಿಂದ ವರಮಹಾಲಕ್ಷ್ಮಿ ಪೂಜೆ ಮಾಡಬಹುದು. ಯಾವುದೇ ನಿಜವಾದ ಶಾಸ್ತ್ರಗಳಲ್ಲಿ ಇದನ್ನು ನಿಷಿದ್ಧ ಮಾಡಿಲ್ಲ. ದೇಹ ಶ್ರಮಕ್ಕೆ ತಯಾರಾಗಿಲ್ಲದಿದ್ದರೆ ವಿಶ್ರಾಂತಿಯಾಗಿ ಕುಳಿತುಕೊಳ್ಳಿ. ಆದರೆ ವರಮಹಾಲಕ್ಷ್ಮಿ ಪೂಜೆ ಮಾಡೋ ಮನಸ್ಸಿದ್ದರೆ ಖಂಡಿತ ಧೈರ್ಯವಾಗಿ ಮಾಡಿ. ಭಯ, ಗಿಲ್ಟಿ ಅಥವಾ ಏನಾದರೂ ತೊಂದರೆ ಆಗುತ್ತಾ ಎಂಬ ಮನೋಭಾವ ಬೇಡ. ಪ್ರಶ್ನೆ 2. ವಿಧವೆಯರು ವರಮಹಾಲಕ್ಷ್ಮಿ ವ್ರತ ಮಾಡಬಹುದೇ? ಇನ್ನೊಂದು ಮುಖ್ಯ ಸಂಶಯ. ಗಂಡನನ್ನು ಕಳೆದುಕೊಂಡ ವಿಧವೆಯಾದ ಸ್ತ್ರೀಯರು ವರಮಹಾಲಕ್ಷ್ಮಿ ವ್ರತ ಅಥವಾ ಮಾಂಗಲ್ಯ ಸಂಬಂಧಿತ ಪೂಜೆಗಳನ್ನು ಮಾಡಬಹುದೇ? ಸಹಜವಾಗಿ ಬಹುಮಂದಿ ಮುತ್ತೈದೆ ಹೆಂಗಸರು ವಿಧವೆಯರಿಂದ ಅರಿಶಿನ ಕುಂಕುಮ ಸ್ವೀಕರಿಸುವುದಿಲ್ಲ. ತಾಂಬೂಲ, ಹೂವು, ಬಳೆ ಕೂಡ ತಿರಸ್ಕರಿಸುತ್ತಾರೆ. ಅವರ ನಂಬಿಕೆಯಂತೆ ವಿಧವೆಯರಿಂದ ಮುಟ್ಟಾದ ಬಗೆಯ ಅಶುದ್ಧತೆ ಒಬ್ಬರ ಮಾಂಗಲ್ಯಕ್ಕೂ ಕೂಡ ಹಾನಿಕಾರಕ ಎಂಬ ಭ್ರಮೆ ಇದೆ. ಆದರೆ ಇದಕ್ಕೆ ಯಾವುದೇ ಧಾರ್ಮಿಕ ಶಾಸ್ತ್ರ, ವೇದ, ಉಪನಿಷತ್ತಿನಲ್ಲಿ ಸ್ಪಷ್ಟವಾದ ನಿಷೇಧವಿಲ್ಲ. ಇದು ಒಂದು ಸಮಾಜದ ನಿರ್ಮಿತ ಮಾದರಿಯ ಭಾವನೆ. ಪುರಾತನ ಕಾಲದಲ್ಲಿಯೂ ಕೂಡ ಮಡಿವಂತರ ಮನೆಗಳಲ್ಲಿ ಮಡಿಯ ಅಡುಗೆಯನ್ನು ಮಾಡುವವರು ವಿಧವೆಯರೇ ಆಗಿದ್ದರು. ಅವರು ದೇವರಿಗೆ ಬೆಲೆ ಕೊಡುವಂತಹ ಶಾಸ್ತ್ರ ಪೂಜೆಗಳನ್ನು ಮಾಡುತ್ತಿದ್ದರು. ಅಂದರೆ ಅವರಿಗೆ ಪವಿತ್ರತೆಯ ಅರ್ಹತೆ ಇತ್ತು ಎಂಬುದು ಸ್ಪಷ್ಟ. ವಿಧವೆಯಾಗಿ ಜೀವನ ಸಾಗಿಸುತ್ತಿರುವ ಮಹಿಳೆಗೆ ಮನೆ ಕಟ್ಟಿ
ಕುಟುಂಬ ನಂಬಿಕೊಂಡಿರುವ ಮಕ್ಕಳಿಗೆ ಆಕೆಯ ತಾಯಿನ ಮನಸ್ಸು, ಧೈರ್ಯ ಮತ್ತು ಶ್ರದ್ಧೆ, ನಂಬಿಕೆ ಇರುತ್ತದೆ. ಅಂದರೆ ಅವಳು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದು ನಿಷಿದ್ಧವಲ್ಲ. ಪುನಃ ಪುನಃ ತಪ್ಪಾಗಿ ಹೇಳಲಾಗುತ್ತಿರುವುದು ಏನಪ್ಪಾ ಅಂದರೆ ಗಂಡನಿಲ್ಲದವಳು ಪವಿತ್ರವಲ್ಲ ಎಂಬ ಅರ್ಥ. ಅದು ಸತ್ಯವಲ್ಲ. ಗಂಡ ಇದ್ದರೂ ಹೆಂಗಸಾಗಿ ಗಂಡನಿಗೆ ಶ್ರದ್ಧೆ ಇಲ್ಲದವಳಿಗಿಂತ ಗಂಡನು ಇಲ್ಲದಿದ್ದರೂ ಸಂಸ್ಕಾರದಿಂದ ಬದುಕೋ ಹೆಂಗಸೇ ಶ್ರೇಷ್ಠ. ಇಂದು ಕೆಲವೊಬ್ಬರು ಹೆಣ್ಣು ಮಕ್ಕಳನ್ನೇ ತಾರತಮ್ಯ ಮಾಡುತ್ತಾ ಇರುತ್ತಾರೆ. ಅವಳು ಮುಟ್ಟಾಗಿದ್ದಾಳೆ, ಅವಳು ವಿಧವೆ, ಅವಳನ್ನು ಮುಟ್ಟಬೇಡಿ, ಅವಳನ್ನು ಮನೆಗೆ ಕರೆಯಬೇಡಿ ಎಂಬ ಮಾತುಗಳನ್ನು ಬಿಟ್ಟರೆ ನಿಜವಾದ ಧಾರ್ಮಿಕ ಭಕ್ತಿಯಿಂದ ನಾವು ದೂರವಾಗುತ್ತೇವೆ. ನಾವು ದೇವರನ್ನು ಮನೆಗೆ ಕರೆಯುತ್ತಿದ್ದೇವೆ, ಆದರೆ ಯಾರಿಗೆ ಕರೆಯಬೇಕು ಯಾರಿಗೆ ಬೇಡ ಅಂತ ತಾರತಮ್ಯ ಮಾಡುತ್ತಾ ಇದ್ದರೆ ದೇವರ ಅನುಗ್ರಹವು ದೂರವಾಗಬಹುದು. ಪೂಜೆ ಮಾಡುವಾಗ ಎಷ್ಟು ಶ್ರದ್ಧೆ ಮುಖ್ಯ ಎನ್ನುವುದು ಗಮನದಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಮನಸ್ಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಶುದ್ಧ ಭಾವನೆ, ಧೈರ್ಯ, ನಂಬಿಕೆ ಇರುವಾಗ ಪೀರಿಯಡ್ಸ್, ವಿಧವತ್ವ ಯಾವ ಕಾರಣಕ್ಕೂ ಪೂಜೆಗೆ ಅಡ್ಡಿಯಾಗಬಾರದು. ಹೊರಗಿನ ನಿಯಮ, ನಂಬಿಕೆ, ಜನ ಪ್ರಚಾರದಿಂದ ನಿಮ್ಮ ಮನಸ್ಸು ತಲ್ಲಣವಾಗಬಾರದು. ನಿಮ್ಮ ಮನಸ್ಸು ತಾನಾಗಿಯೇ ನಿರ್ಧರಿಸಲಿ, ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು, ನಾನು ಮಾಡಬಲ್ಲೆ ಅಂತ ಧೈರ್ಯ. ಲಕ್ಷ್ಮೀ ದೇವಿಯ ಅನುಗ್ರಹ ನಿಷ್ಕಳಂಕವಾದ ಪ್ರೇಮದ ಪ್ರತೀಕ. ನಿಮ್ಮ ನಿಷ್ಠೆ, ಭಕ್ತಿಗೆ ಲಕ್ಷ್ಮೀ ದೇವಿ ಸ್ಪಂದಿಸುತ್ತಾರೆ. ಕೊನೆಯದಾಗಿ ಹೇಳುವುದಾದರೆ ಮುಟ್ಟಾದ ಹೆಣ್ಣು ಮಕ್ಕಳು, ವಿಧವೆಯರು ಶ್ರೀ ವರಮಹಾಲಕ್ಷ್ಮಿ ವ್ರತ ಆಚರಿಸಬಹುದು. ಅದು ನಿಮ್ಮ ಶ್ರದ್ಧೆ, ನಂಬಿಕೆ, ಭಕ್ತಿ ಮತ್ತು ದೈಹಿಕ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ದೇವರ ಪೂಜೆಯಲ್ಲಿ ಅಸ್ಪೃಶ್ಯತೆ, ಗಿಲ್ಟ್, ಭಯ ಈ ಎಲ್ಲವೂ ದೂಷಣೆಯ ಮನಸ್ಸಿನಿಂದ ಬರುತ್ತವೆ. ದೇವರು ಶುದ್ಧ ಮನಸ್ಸಿನ ಶ್ರದ್ಧೆಯನ್ನು ಮಾತ್ರ ನೋಡುತ್ತಾನೆ. ಶ್ರೀ ವರಮಹಾಲಕ್ಷ್ಮಿ ವ್ರತ ನಿಮಗೆ ಮತ್ತು ನಿಮ್ಮ ಮನೆ ಮಕ್ಕಳಿಗೆ, ನಿಮ್ಮ ಕುಟುಂಬದವರಿಗೆ ಅಷ್ಟೈಶ್ವರ್ಯ, ಭಕ್ತಿ, ಶ್ರದ್ಧೆ, ಧೈರ್ಯ, ಧನಧಾನ್ಯ ಮತ್ತು ಆಯುರಾರೋಗ್ಯ ಕೊಟ್ಟು ಅನುಗ್ರಹಿಸಲಿ. ಎಲ್ಲರಿಗೂ ಶುಭವಾಗಲಿ. ಅಷ್ಟಲಕ್ಷ್ಮಿಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.